ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅತ್ಯಾಹಾರವನ್ನುಂಡು ಹೊತ್ತು ಗಳೆದು ಹೊಕ್ಕಿನ ಮಾತನಾಡುತ್ತಾ ಚಿತ್ತ ಬಂದ ಪರಿಯಲ್ಲಿ ವ್ಯವಹರಿಸಿಕೊಳ್ಳುತ್ತಾ ಮತ್ತೆ ಶಿವನ ನೆನೆದೆನೆಂದೆಡೆ ಶಿವ ವರ ಎತ್ತಲೆಂದರಿಯದಾತ ಅಂಬಿಗರ ಚೌಡಯ್ಯ. ಶಿವ ವರ ಎತ್ತಲೆಂದರಿಯದೆಂದಾತ ನಮ್ಮಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಆಹಾರ ಮತ್ತು ವಿಹಾರ ಮತ್ತು ನಡೆ ಮತ್ತು ನುಡಿ ಯಾವ ರೀತಿ ಇರಬೇಕು, ಆಹಾರದಲ್ಲಿ ಯಾವುದನ್ನು ಸೇವಿಸಬೇಕು, ಯಾವುದನ್ನು ಬಿಡಬೇಕು, ಮತ್ತು ಮಾತನಾಡುವಾಗ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇರ್ತಾರೆ. ಹಾಗೆ ನಾವು ಹೇಗಾದರೂ ಏನೇನೋ ಉಂಡು, ಏನೇನೋ ಮಾತಾಡಿ, ಏನೇನೋ ವ್ಯವಹಾರ ಮಾಡಿ ಅಲ್ಲಿ ನಾವು ಶಿವನ ನೆನೆಸ್ತೇವೆ, ಆ ದೇವರನ್ನು ನೆನೆಸ್ತೇವೆ, ಪ್ರಾರ್ಥನೆ ಮಾಡ್ತೇವೆ ಅಂದರೆ ಆತ ಅವರಿಗೆ ವರ ಕೊಡ್ತಾನೋ ಅಂತ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ, ಅತ್ಯಾಹಾರವನ್ನು ಉಂಡು ಹೊತ್ತುಗಳೆದು ಅಂದರೆ ತಿನ್ನಬಾರದನ್ನೆಲ್ಲ ತಿಂದು, ಹೇಗೆ ಇಲ್ಲಿ ಒಂದು ಆಹಾರದಲ್ಲಿ ಒಂದು ಪದ್ಧತಿ ಇದೆಯಲ್ಲ, ಈ ಸಕಲ ಜೀವರಾಶಿಗಳಿಗೂ ಅವುಗಳದೇ ಆದಂಥ ಒಂದು ಆಹಾರವನ್ನು ದೇವರು ಒಂದು ನಿರ್ಮಾಣ ಮಾಡಿದನು. ಶಾಕಾಹಾರಿಗಳು ಇಂಥ ಜೀವಿಗಳು ಮತ್ತು ಮಾಂಸಾಹಾರಿಗಳು ಇಂಥ ಜೀವಿಗಳು. ಹಾಗೆ ಈ ಸಸ್ಯಾಹಾರಿಗಳು ಏನಿದಾರಲ್ಲ ಅಂದರೆ ಭೂಮಿಯಿಂದ ಬೆಳೆಯನ್ನು ತೆಗೆದು ಆ ಪದಾರ್ಥವನ್ನು ಏನು ಸೇವಿಸುವಂಥವರು ಅವರು ಸಸ್ಯಾಹಾರಿಗಳು. ಆದರೆ ಮಾಂಸಾಹಾರಿಗಳು ಪ್ರಾಣಿಗಳು ಅಲ್ಲಿ ಬೇಟೆಯಾಡಿ ತಿನ್ನುವಂಥ ಒಂದು ಈ ಪ್ರಕೃತಿಯ ಒಂದು ವ್ಯವಸ್ಥೆ ಅದು. ಆದರೆ ಇಲ್ಲಿ ಮನುಷ್ಯ ಏನು ಮಾಡಿದಾನಂದರೆ ಈ ಪ್ರಕೃತಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ. ಈ ಪ್ರಕೃತಿ ನಮಗೆ ಯಾವ ರೀತಿ ನಮ್ಮನ್ನು ಕಳಿಸಿದೆ, ನಾವು ಏನನ್ನು ತಿನ್ನಬೇಕು, ಏನನ್ನು ಬಿಡಬೇಕು ಅನ್ನೋದನ್ನು ಎಲ್ಲ ಜೀವರಾಶಿಗಳು, ಮನುಷ್ಯನೊಬ್ಬನನ್ನು ಬಿಟ್ಟು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸತ್ಯಕ್ಕೆ ತಮ್ಮದೇ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೊರತು ಮತ್ತು ಬೇರೆಯವರ ಆಹಾರ, ಬೇರೆ ಥರದ ಆಹಾರವನ್ನು ಅಲ್ಲಿ ಸ್ವೀಕಾರ ಮಾಡಲ್ಲ. ಆದರೆ ಮನುಷ್ಯ ಮಾತ್ರ ಎಲ್ಲದನ್ನು ತಿಂತಾನೆ. ಯಾಕಂದರೆ ಅದಕ್ಕೆ ಮನುಷ್ಯ ಬುದ್ಧಿಜೀವಿ ಅಲ್ಲ, ಬುದ್ಧಿಜೀವಿ ಆಗಿದ್ದರಿಂದ ಎಲ್ಲ ಥರದ್ದನ್ನು ಆ ಕಡೆ ಕೊಂದು ತಿಂತಾನೆ, ಈ ಕಡೆ ಬೇಟೆಯಾಡಿ ತಿಂತಾನೆ, ಈ ಕಡೆ ದೇವ್ರ ಹೆಸರಲ್ಲಿ ಬಲಿ ಕೊಟ್ಟು ತಿಂತಾನೆ. ಹೀಗೆ ಹೇಗ್ಯಾಗೋ ಒಟ್ಟು ಹೊಟ್ಟೆ ತುಂಬಿಸ್ಕೋಬೇಕು ಅಂತೇಳಿ ಏನೇನೋ ಬಾಯಿ ರುಚಿಗೆ ಹೋಗಿ ತಿಂತಾ ಇರ್ತಾನೆ. ಆದರೆ ಮನುಷ್ಯ ಈ ಪ್ರಕೃತಿಯಲ್ಲಿ ಈತ ಸಸ್ಯಾಹಾರಿ, ಮಾಂಸಾಹಾರಿ ಅಲ್ಲ. ಯಾಕಂದರೆ ನಮ್ಮ ದಂತ ಪಂಕ್ತಿಗಳು ಸಮನಾಗಿರ್ತಾವೆ. ಯಾವ ಪ್ರಾಣಿಗಳ ದಂತ ಪಂಕ್ತಿಗಳು ಸಮನಾಗಿರ್ತಾವಲ್ಲ ಅವು ಸಸ್ಯಾಹಾರಿಗಳು. ಯಾವ ಪ್ರಾಣಿಗಳ ದಂತಗಳು ಕೋರೆ ಹಲ್ಲು ಅಂತವಲ್ಲ ಆ ರೀತಿ ಇರ್ತಾವೆ, ಅವು ಹರಿದು ತಿನ್ನೋದಕ್ಕೋಸ್ಕರ ಅವುಗಳನ್ನು ದೇವರು ಆ ಥರ ಅವಕ್ಕೆ ಹಲ್ಲು ಕೊಟ್ಟಿರ್ತಾನೆ. ಆದರೆ ಈ ಮನುಷ್ಯ ಏನು ಮಾಡ್ತಾನೆ, ಸಿಕ್ಕದ್ದೆಲ್ಲ ತಿಂದು, ಸಿಕ್ಕದ್ದೆಲ್ಲ ಉಂಡು, ಸಿಕ್ಕದ್ದೆಲ್ಲ ಕುಡಿದು ತಾನು ಆ ಪ್ರಕೃತಿಯ ವಿರುದ್ಧವಾದ ನಡೆಯನ್ನು ನಡೀತಾ ಇರ್ತಾನೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಅತ್ಯಾಹಾರವನ್ನು ಉಂಡು ಹೊತ್ತುಗಳೆದು. ಆಮೇಲೆ ಅದು ತಿನ್ನಬಾರ್ದಂತ ತಿಂದು ಹೊತ್ತುಗಳೆಯೋದು. ಹೇಗ್ಯಾಗೋ ಒಟ್ಟು ಟೈಮ್ ಪಾಸ್ ಮಾಡೋದು, ಎಂಜಾಯ್ ಮಾಡೋದು ಅಂತಾರಲ್ಲ, ಮನಸ್ಸೋ ಇಚ್ಛೆ ಮನೋರಂಜನೆ ಮಾಡಿಕೊಳ್ಳೋದು. ಹಾಗೆ ಕಳೆದು
ಹೊಕ್ಕಿನ ಮಾತನಾಡಿ, ಹೊಕ್ಕಿನ ಅಂದರೆ ಒಂದು ಸೊಕ್ಕಿನಿಂದ ಮಾತನಾಡೋದು. ಯಾರು ಕೊಟ್ಟಾಗ ಹೇಗೆ ಮಾತಾಡಬೇಕು ಏನು ಆ ಪ್ರಜ್ಞೆ ಇರೋದಿಲ್ಲ. ಒಟ್ಟು ಒಂದು ಥರ ಸೊಕ್ಕಿನಿಂದ ನಾನು ನನ್ನದು ಅಂತ ಒಂದು ಅಹಮ್ಮಿನಿಂದ ಒಂದು ಮಾತನಾಡಿ ಮುಂದೆ ಏನು ಹೇಳ್ತಾರೆ, ಚಿತ್ತ ಬಂದ ಪರಿಯಲ್ಲಿ ವ್ಯವಹರಿಸಿಕೊಳ್ಳುತ್ತಾ. ಅಂದರೆ ತನಗೇನು ಚಿತ್ತಕ್ಕೆ ಬರ್ತದಲ್ಲ, ತನ್ನ ಬುದ್ಧಿ ಏನು ತಿಳಿದಿತ್ತೋ ಅದನ್ನು ಆ ರೀತಿ ವ್ಯವಹಾರ ಮಾಡೋದು. ಇದು ಉತ್ತಮನೋ ಅಥವಾ ಇದು ಆಚಾರವೋ ಇದು ಅನಾಚಾರವೋ ಅನ್ನುವ ಒಂದು ಇದು ನೈತಿಕತೆಯೋ ಅನೈತಿಕತೆಯೋ ಅನ್ನೋ ಯಾವುದೇ ಒಂದು ವಿಚಾರ ಇಲ್ಲದೆ ಅಲ್ಲಿ ವ್ಯವಹರಿಸ್ತಾನೆ. ಹಾಗೆ ಅಲ್ಲೇ ತಿನ್ನಬಾರ್ದನ್ನು ತಿಂದು ಹೊತ್ತು ಕಳೆದು ಸೊಕ್ಕಿನಿಂದ ಮಾತನಾಡಿ ಮನಸ್ಸು ಬಂದಂಗೆ ವ್ಯವಹಾರ ಮಾಡಿ ಮತ್ತೆ ನಾನು ಅಲ್ಲೇ ಶಿವನ ನೆನೆಸ್ತೀನಿ, ದೇವ್ರನ್ನ ನೆನೆಸ್ತೀನಿ, ದೇವ್ರು ನನಗೆ ವರ ಕೊಡ್ತಾನಂದ್ರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ, ನೀನು ಇವನ್ನೆಲ್ಲ ಮಾಡಿ ಇವುಗಳನ್ನೆಲ್ಲ ಮಾಡಬಾರದನ್ನು ಮಾಡಿ ಈ ಶಿವ ನಿನಗೆ ವರ ಕೊಡಂದ್ರೆ ಎಲ್ಲಿಂದ ಕೊಡ್ತಾನ ಅಂತ ಅವ್ರು ಕೇಳ್ತಾರೋ, ಪ್ರಶ್ನೆ ಮಾಡ್ತಾರೋ. ಅದಕ್ಕೆ ಮತ್ತೆ ಶಿವನ ನೆನೆದೆನೆಂದಡೆ ಶಿವ ವರ ಎತ್ತಲೆಂದರಿದೆಯದೆಂದ ಅತ್ತ ನಮ್ಮಂಬಿಗರ ಚೌಡಯ್ಯ. ಅಂದರೆ ನಿನಗೆ ಎಲ್ಲಿ ಶಿವ ವರ ಕೊಡ್ತಾನ ಅಂದರೆ ಆ ದೇವರ ಅನುಗ್ರಹ ಎಲ್ಲಿ ಆಗ್ತದೆ ನಿನಗೆ, ಎಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಕರುಣೆ ನಿನಗೆ ದೊರಕ್ತೈತಿ ಅನ್ನೋದನ್ನು ಇಲ್ಲಿ ಅವರು ಶರಣರು ಅಂಬಿಗರ ಚೌಡಯ್ಯನವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಈ ಪ್ರಕೃತಿಯಲ್ಲಿ ಬಂದಂಥ ಈ ಏನು 84 ಲಕ್ಷ ಜೀವರಾಶಿಗಳಂತವಲ್ಲ, ಅದರಲ್ಲಿ ಮನುಷ್ಯ ಬುದ್ಧಿ ಇದ್ದ ಪ್ರಾಣಿ. ಆದರೆ ಆ ದೇವರು ಯಾವ ರೀತಿ ನಮ್ಮನ್ನು ಕಳಿಸಿದ್ದಾನೆ ಆ ರೀತಿ ಉಂಡು ಆ ರೀತಿ ಹುಟ್ಟು ಆ ರೀತಿ ತೊಟ್ಟು ಅಲ್ಲಿ ನಾವು ಬರಬೇಕಾಗಿತ್ತು ಅಂದಾಗ ಆ ರೀತಿ ನಮಗೆ ಜ್ಞಾನ ಬರಬೇಕಂದ್ರೆ ಮತ್ತೆ ಅಲ್ಲಿ ಶರಣರ ವಚನಗಳನ್ನು ಓದಬೇಕಾಗ್ತದೆ. ಅದಕ್ಕೆ ಗುರು ಬಸವಣ್ಣನವರಿಗೆ ಏನು ಹೇಳ್ತಾರೆ ಅಂದರೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ ಅಂತ. ಆದರೆ ಯಾವ ರೀತಿ ಮನುಷ್ಯ ಉಡಬೇಕು, ಯಾವ ರೀತಿ ಉಣಬೇಕು, ಯಾವ ರೀತಿ ನಡಿಬೇಕು ಅನ್ನೋದನ್ನೆಲ್ಲ ಯಾರು ನಮಗೆ ಕಲಿಸಿದ್ರು ಅಂದರೆ ಗುರು ಬಸವಣ್ಣನವರು ಕಲಿಸಿದರು ಅಂತ ಹೇಳ್ತಾರೆ. ಹಾಗೆ ಆ ಶರಣರು ನಮಗೇನು ಮಾಡ್ಯಾರ, ಈ ಮನುಷ್ಯನಿಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನವನ್ನು ಸವೆಸಬೇಕು ಅನ್ನೋದನ್ನು ನಮಗೆ ವಚನ ಸಾಹಿತ್ಯದ ಮೂಲಕ ನಮಗೆ ಕೊಡಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದಾಗೆ ಏನೋ ತಿಂದು ಏನೋ ಕುಡಿದು ಹೇಗೋ ವ್ಯವಹಾರ ಮಾಡಿ ಹೇಗೋ ಮಾತನಾಡಿ ಹೋಗು ಒಂದು ಬಂದು ಪ್ರಾಣಿ ಹಾಗೆ ಒಂದು ಮತ್ತೆ ಹೋದ ಪ್ರಾಣಿಯನ್ನು ಹಾಗೆ ಇರದೆ ಒಂದು ಉತ್ತಮ ಒಂದು ಜೀವನ ನಡೆಸಬೇಕಾಗಿತ್ತು ಅಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಮಗೆ ಅಂತಹ ಒಂದು ಜ್ಞಾನ ಪ್ರಾಪ್ತಿಯಾಗ್ತತಿ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.